ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರುವಂತಹ ವಿಚಾರ ಇದೇನು ಜೈಲೋ ರೆಸಾರ್ಟೋ? ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಮಿತಿ ಮೀರಿಬಿಟ್ಟಿದೆ. ಗುಂಡು ತುಂಡು ನಶೆಯಲ್ಲಿ ಕೈದಿಗಳ ತೇಲಾಟ. ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇರುವ ಮತ್ತೊಂದು ವಿಡಿಯೋ ವೈರಲ್. ಪಬ್ಲಿಕ್ ಟಿವಿಯಲ್ಲಿ ಜೈಲು ಕರ್ಮಕಾಂಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಈ ವಿಡಿಯೋ ನೋಡಿದ್ರೆ ಇದು ಜೈಲಾ ರೆಸಾರ್ಟ್ ಅನ್ನುವಂತಹ ಡೌಟ್ ನಿಮಗೆ ಬರುತ್ತೆ. ಇದೇ ವಿಡಿಯೋ ನೀವು ಗಮನಿಸ್ತಾ ಇರುವಂತಹದ್ದು ಸೆಲ್ಲಲ್ಲಾದಂತಹ ಸೆಲೆಬ್ರೇಷನ್. ಇದು ಕೈದಿಗಳ ಬಿಂದಾಸ್ ವಿಡಿಯೋ. ಇದು ಇದು ಪರಪ್ಪನ ಅಗ್ರಹಾರದ ಜೈಲಿನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಈ ದೃಶ್ಯವನ್ನ ನೋಡಿದ್ರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯದ ಪ್ರಕರಣ. ಜೈಲಿನ ರಾಜಾತಿಥ್ಯದ ಮತ್ತೊಂದಿಷ್ಟು ವಿಡಿಯೋ ವೈರಲ್. ಜೈಲಿನಲ್ಲಿ ಮದ್ಯ ಸೇವಿಸಿ ಮ್ಯೂಸಿಕ್ ಜೊತೆ ಕೈದಿಗಳ ಡ್ಯಾನ್ಸ್. ಪಬ್ ರೀತಿಯಲ್ಲಿ ಬ್ಯಾರಕ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಕೈದಿಗಳು. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 1, 2, 3, 4 ಮದ್ಯದ ಬಾಟಲ್ಗಳಿದ್ದಾವೆ. ಈ ಕಡೆ ಆ ಮದ್ಯವನ್ನು ಸೇವಿಸಿ ಹುಚ್ಚರ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯ. ಇದು ಯಾವುದೋ ಹೋಮ್ ಸ್ಟೇ ದೃಶ್ಯವಲ್ಲ, ಜೈಲಿನ ಒಳಗಡೆ ಇದ್ದಂತಹ ದೃಶ್ಯ. ಅವರದ್ದೇ ಒಂದು ಸಾಮ್ರಾಜ್ಯ ಮಾಡಿಕೊಂಡಿದ್ದಾರೆ. ಆ ಸಾಮ್ರಾಜ್ಯಕ್ಕೆ ಅವರೇ ಅಧಿಪತಿಗಳಾಗಿದ್ದಾರೆ. ಕೈದಿಗಳನ್ನು ಸ್ಟ್ರಿಕ್ಟ್ ಆಗಿಡಬೇಕಾದಂತಹ ಜೈಲಾಧಿಕಾರಿಗಳು, ಸಿಬ್ಬಂದಿಗಳು ಇದಕ್ಕೆ ಕಾವಲುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸದ್ಯ ಜೈಲಿನ ರಾಜ್ಯದ ಜೈಲುಗಳ ಹಣೆ ಬರಹ, ಸದ್ಯ ರಾಜ್ಯದ ಜೈಲುಗಳ ಪರಿಸ್ಥಿತಿ. ಇವರೆಲ್ಲರೂ ಕೂಡ ಯಾವುದೋ ಘನಂದಾರಿ ಕೆಲಸ ಮಾಡಿ ಒಳಗಡೆ ಹೋದವರಲ್ಲ, ಕ್ರಿಮಿನಲ್ ಆಕ್ಟಿವಿಟೀಸನ್ನು ಮಾಡಿ ಒಳಗಡೆ ಹೋದವರು ಕೈದಿಗಳು, ಸಜಾ ಕೈದಿಗಳು. ಇವರು ಹುಚ್ಚಾಟವನ್ನು ನೀವು ಜೈಲಿನ ಒಳಗಡೆಯ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ನೋಡಿ, ತಪ್ಪಿನ ಜ್ಞಾನ ಇಲ್ಲ ಅವರಿಗೆ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಬೇಕಾಗಿದ್ದೆಲ್ಲವೂ ಕೂಡ ಸಿಗ್ತಾ ಇದೆ. ಕಾಸಿದ್ರೆ ಕೈಲಾಸ ಅನ್ನೋದನ್ನು ಈ ವಿಡಿಯೋ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ನಮ್ಮ ಜೈಲಿನಲ್ಲಿರುವಂತಹ ಅವ್ಯವಸ್ಥೆ, ಸಿಬ್ಬಂದಿಗಳು ಆಗಿರುವಂತಹ ಎಷ್ಟರ ಮಟ್ಟಿಗೆ ಕರಪ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಈ ರೀತಿಯ ಹಲವು ದೃಶ್ಯಗಳು ಈಗ ನಮ್ಮ ಕಣ್ಮುಂದೆ ಬರ್ತಾ ಇರುವಂಥದ್ದು. ಅವರದ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ. ಇವರನ್ನ ಹದ್ದು ಬಸ್ನಲ್ಲಿಡಬೇಕಾದಂತಹ ಸಿಬ್ಬಂದಿಗಳು, ಜೈಲಾಧಿಕಾರಿಗಳು ಇವರುಗಳಿಗೆ ಕಾವಲಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಿದು ವ್ಯವಸ್ಥೆ ಅಂಥೇಳಿ, ಎಲ್ಲಿಗೆ ಹೋಗ್ತಾ ಇದೆ ಜೈಲಾಧಿಕಾರಿಗಳ ಈ ಕರಪ್ಟ್ ಆಗಿರುವಂತಹ ರೀತಿ ಅಂಥೇಳಿ?
ಪ್ರೇಮ್ ಪರಪ್ಪನಗ್ರಹಾರ ಜೈಲಿನ ಕರ್ಮಕಾಂಡದ ಮತ್ತಷ್ಟು ವಿಡಿಯೋಗಳು ಈಗ ಮತ್ತೆ ವೈರಲ್ ಆಗ್ತಿರುವಂಥದ್ದು. ಈಗಾಗಲೇ ರೇಪಿಸ್ಟ್ ಆಗಿರುವಂಥ ಉಮೇಶ್ ರೆಡ್ಡಿ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ಆರೋಪಿ ತರುಣ್ಗೆ ಕೊಟ್ಟಂತಹ ಐಷಾರಾಮಿ ಜೀವನದ ವಿಡಿಯೋ ವೈರಲ್ ಆಗುತ್ತಿರುವಂಥ ಮಧ್ಯದಲ್ಲಿ ಈ ಒಂದಷ್ಟು ಬೇರೆ ಬೇರೆ ವಿಡಿಯೋಗಳು ಕೂಡ ವೈರಲ್ ಆಗ್ತಿರುವಂಥದ್ದು. ಆರೋಪಿಗಳಿಗೆ ಜೈಲಿನಲ್ಲಿ ಎಲ್ಲವೂ ಕೂಡ ಕುಲ್ಲಂಕುಲ್ಲವಾಗಿ ಸಿಗ್ತದೆ ಅನ್ನುವಂಥದ್ದಕ್ಕೆ ಈ ಒಂದಷ್ಟು ವಿಡಿಯೋಗಳು ಸಾಕ್ಷಿಯಾಗಿರುವಂಥದ್ದು. ಯಾಕಂದರೆ ಅಲ್ಲಿ ಕುಡಿಲಿಕ್ಕೆ ಎಣ್ಣೆಯಿಂದ ಹಿಡಿದು ಅವರಿಗೆ ಎಣ್ಣೆ ಕುಡಿಯುವಂಥ ಸಂದರ್ಭದಲ್ಲಿ ಸೈಡ್ ಡಿಶ್ ಏನು ಬೇಕು ಅವೆಲ್ಲವೂ ಕೂಡ ಅಲ್ಲಿ ಸಿಗತ್ತೆ ಅನ್ನುವಂಥದ್ದಕ್ಕೆ ಈ ಆರೋಪಿಗಳು ಬಳಸ್ತಿದ್ದಂತಹ ವಿಡಿಯೋಗಳಲ್ಲಿರುವಂಥ ಚಿತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಎಣ್ಣೆ ಬಾಟಲು, ಅವರಿಗೆ ಬೇಕಾದಂಥ ಚಿಕನ್ ಮಟನ್ ಸೇರಿದಂತೆ ಎಲ್ಲವೂ ಕೂಡ ಆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಭ್ಯವಾಗುತ್ತೆ ಅನ್ನುವಂಥದ್ದು ಆರೋಪಿಗಳ ವಿಡಿಯೋಗಳು ವೈರಲ್ ಆಗ್ತಿರೋದನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದು. ಇದೆಲ್ಲ ನೋಡಿದರೆ ಬಂದಿಖಾನೆ ಅಂದರೆ ಜೈಲಲ್ಲಿರುವಂಥ ಅಧಿಕಾರಿಗಳು ಶಾಮೀಲಾಗದೆ ಹೊರತು ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಭಾಳ ಜಗಜ್ಜಾಹೀರಾತಾಗ್ತಿರುವಂಥದ್ದು. ಯಾಕಂದರೆ ಯಾವುದೇ ಅಧಿಕಾರಿಗಳು ಅವರಿಗೆ ಪರೋಕ್ಷವಾಗಿ ಸಹಕಾರ ನೀಡದೆ ಹೋದರೆ ಒಳಗಡೆ ಅವರಿಗೆ ಭದ್ರತೆಗೆ ಅಂತ ಇರುವಂಥ ಅಧಿಕಾರಿಗಳು ಹೇಗೆ ಎಲ್ಲವನ್ನು ಕೂಡ ಒಳಗಡೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಿರುವಂಥದ್ದು. ಹಾಗಾಗಿ ಘಟನೆ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಿ ಇದರಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಗಳು ಮಾಡುವ ಅನಿವಾರ್ಯತೆಗಳು ಹೆಚ್ಚಾಗಿರುವಂಥದ್ದು. ಪ್ರೇಮ್, ನಗೇಶ್, ಕಾಸಿದ್ರೆ ಜೈಲಲ್ಲೂ ಕೈಲಾಸ ಅನ್ನೋದನ್ನ ಈ ವಿಡಿಯೋಗಳು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಇವರೆಲ್ಲರನ್ನೂ ಕೂಡ ಗುಡ್ಡೆ ಹಾಕ್ಕೊಂಡು ಇವರೆಲ್ಲರಿಗೂ ಬೇಕಾಗಿದ್ದು ಬೇಡದಾಗಿದ್ದು ಎಲ್ಲವನ್ನೂ ಕೂಡ ಒದಗಿಸಿ ಸಾಕಿ ಏನು ಮಾಡಕ್ಕೆ ಹೊರಟಿದ್ದಾರೆ ಈ ಜೈಲಾಧಿಕಾರಿಗಳು ಅಂಥೇಳಿ, ಏನು ಮಾಡ್ತಿದ್ದಾರೆ ಅನ್ನುವಂತಹ ಪರಿಜ್ಞಾನವೂ ಕೂಡ ಇಲ್ದಂಗೆ ಆಗ್ಬಿಡ್ತಾ ಜೈಲಾಧಿಕಾರಿಗಳಿಗೆ ಅಂಥೇಳಿ. ಖಂಡಿತವಾಗ್ಲೂ ಪ್ರೇಮ್, ನೀವು ಹೇಳಿದ ಹಾಗೆ ಕಾಸಿದ್ರೆ ಜೈಲಿನಲ್ಲೂ ಕೂಡ ಆರಾಮಾಗಿರ್ಬೋದು ಅನ್ನುವಂಥದ್ದಕ್ಕೆ ಈ ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದು. ಅಧಿಕಾರಿಗಳು ಅವರನ್ನು ಹದ್ದುಬಸ್ತಿನಲ್ಲಿ ಇಡಬೇಕಾದಂಥ ಅಧಿಕಾರಿಗಳೇ ಅವರ ಬೆನ್ನಿಗೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಎಲ್ಲವೂ ಕೂಡ ಸಾಧ್ಯ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸಂಬಂಧಪಟ್ಟ ಬಂದಿಖಾನೆಯ ಹಿರಿಯ ಅಧಿಕಾರಿಗಳು ಮತ್ತು ಇಲಾಖಾ ಹಿರಿಯ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ತನಿಖೆ ನಡೆಸಿ ಯಾರು ಈ ಕೈದಿಗಳಿಗೆಲ್ಲ ಐಷಾರಾಮಿ ಜೀವನ ನಡೆಸಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂಥವರ ವಿರುದ್ಧ ಕಾನೂನು ರೀತಿಯಲ್ಲಿ ಸರಿಯಾದ ಕ್ರಮ ಕೈಗೊಳ್ಳದೆ ಹೊರತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಿರುವಂಥ ಕರ್ಮಕಾಂಡಕ್ಕೆ ಬ್ರೇಕ್ ಹಾಕಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಘಟನೆ ಸಂಬಂಧಪಟ್ಟಂಥ ಗೃಹ ಸಚಿವರು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ಬಂದಿಖಾನೆ ಇಲಾಖೆ ಮತ್ತು ಗೃಹ ಇಲಾಖೆ ಯಾವೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಇವರ ಆಟೋಟೋಪಕ್ಕೆ ಬ್ರೇಕ್ ಹಾಕತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಜೈಲಿನ ಒಳಗಡೆ ಹುಚ್ಚರ ಸಂತೆ ಆಗಿ ಹೋಗ್ಬಿಟ್ಟಿದೆ. ಅವ್ರು ಆಡಿದ್ದೇ ಆಟ, ಮಾಡ್ಕೊಂಡಿದ್ದೇ ಕಾನೂನಾಗಿ ಹೋಗಿದೆ.